5ನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಎ.ಬಿ.ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 5ನೆಯ ತರಗತಿಯ ಚಾಪ್ಟರ್ 8 ದ ಡಿನ್ನರ್ ಪಾರ್ಟಿ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ.ಬಿ.ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈಗ ನಾವು ನೋಡೋಣ ಮೊದಲ ಪ್ರಶ್ನೆಯನ್ನು. ಮೊದಲ ಪ್ರಶ್ನೆ ಹೀಗಿದೆ: ಹೂ ಆರ್ ದ ಹೋಸ್ಟ್ಸ್ ಆ್ಯಂಡ್ ಗೆಸ್ಟ್ಸ್ ಇನ್ ದ ಸ್ಟೋರಿ? ಈ ಕಥೆಯಲ್ಲಿ ಬರ್ತಕ್ಕಂಥವರು ಡಿನ್ನರ್ ಪಾರ್ಟಿಯನ್ನು ಹೋಸ್ಟ್ ಮಾಡಿದವರು ಯಾರು ಮತ್ತು ಅಲ್ಲಿ ಅತಿಥಿಗಳಾಗಿ ಬಂದಿರತಕ್ಕಂಥವರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅ ಕಲೋನಿಯಲ್ ಆಫೀಷಿಯಲ್ ಆ್ಯಂಡ್ ಹೀಸ್ ವೈಫ್. ಅಲ್ಲಿ ವಸಾಹತುದ ಒಬ್ಬ ಅಧಿಕಾರಿ ಮತ್ತು ಆತನ ಹೆಂಡತಿ. ಆರ್ಮಿ ಆಫೀಸರ್ಸ್ ಆ್ಯಂಡ್ ಗೌರ್ಮೆಂಟ್ ಆಫೀಷಿಯಲ್ ಆ್ಯಂಡ್ ದೇರ್ ವೈಫ್ಸ್. ಇಲ್ಲಿ ಸೈನ್ಯದ ಅಧಿಕಾರಿಗಳು ಮತ್ತು ಸರ್ಕಾರದ ಅಧಿಕಾರಿ ಮತ್ತು ಅವರ ಹೆಂಡತಿಯರು ಗೆಸ್ಟ್ ಆಗಿ ಆಗಮಿಸಿರುತ್ತಾರೆ. ಎರಡನೆಯ ಪ್ರಶ್ನೆ: ಡಿಸ್ಕ್ರೈಬ್ ದ ಪ್ಲೇಸ್ ವೇರ್ ದ ಡಿನ್ನರ್ ಈಸ್ ಹೋಸ್ಟೆಡ್. ಇಲ್ಲಿ ಯಾವ ಒಂದು ಸ್ಥಳದಲ್ಲಿ ಔತಣಕೂಟವನ್ನು ಏರ್ಪಡಿಸಲಾಗಿರುತ್ತದೆ ಆ ಒಂದು ಸ್ಥಳದ ಬಗ್ಗೆ ವರ್ಣಿಸಿ ಅಂತ ಕೇಳಲಾಗಿದೆ. ಡೈನಿಂಗ್ ರೂಮ್. ಇವರು ಆ ಒಂದು ಔತಣಕೂಟವನ್ನು ಡೈನಿಂಗ್ ರೂಮ್ನಲ್ಲಿ ಅರೇಂಜ್ಮೆಂಟ್ ಮಾಡಿದರು. ವಿಚ್ ಹ್ಯಾಸ್ ಅ ಬೇರ್ ಮಾರ್ಬಲ್ ಫ್ಲೋರ್. ಆ ಒಂದು ಔತಣಕೂಟಕ್ಕೆ ಏರ್ಪಡಿಸಿರ್ತಕ್ಕಂಥ ಡೈನಿಂಗ್ ಹಾಲ್ನಲ್ಲಿ ಮಾರ್ಬಲ್ ಇಲ್ಲದೆ ಇರತಕ್ಕಂಥ ಒಂದು ಫ್ಲೋರ್ ನೆಲವಿತ್ತು. ಓಪನ್ ರ್ಯಾಫ್ಟರ್ಸ್. ಮತ್ತು ತೆರೆದಿರ್ತಕ್ಕಂತಹ ಕಂಬಗಳನ್ನು ಹೊಂದಿರತಕ್ಕಂಥ ಒಂದು ಕೋಣೆಯಾಗಿತ್ತು. ಆ್ಯಂಡ್ ವೈಡ್ ಗ್ಲಾಸ್ ಡೋರ್ಸ್. ಮತ್ತು ಭಾಳ ವ್ಯಾಪಕವಾಗಿರುವಂತಹ ಗ್ಲಾಸ್ ಡೋರ್ಗಳನ್ನು ಆ ಒಂದು ಕೋಣೆ ಹೊಂದಿತ್ತು. ಓಪನಿಂಗ್ ಆನ್ ಟು ವರಾಂಡಾ. ಆ ಒಂದು ಗ್ಲಾಸ್ನ ಬಾಗಿಲನ್ನ ತೆಗೆದ್ರೆ ನೀವು ವರಾಂಡಾ ಅಥವಾ ಅಂಗಳಕ್ಕೆ ಹೋಗುವಂತಹ ದಾರಿ ಅಲ್ಲಿತ್ತು ಅಂತ ಹೇಳ್ತಾರೆ. ಇನ್ನು ಮೂರನೆಯ ಪ್ರಶ್ನೆ ನೋಡ್ತಾ ಇದ್ದೇವೆ. ವಾಟ್ ಈಸ್ ದ ಯಂಗ್ ಗರ್ಲ್ ಡಿಸ್ಕಸಿಂಗ್ ವಿತ್ ದ ಕರ್ನಲ್? ಇಲ್ಲಿ ಕಿರಿಯ ವಯಸ್ಸಿನ ಒಬ್ಬ ಹೆಣ್ಣು ಮಗಳು ಅಥವಾ ಹುಡುಗಿ ಕರ್ನಲ್ ಅವರೊಂದಿಗೆ ಯಾವ ವಿಚಾರದ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದಳು? ವುಮನ್ಸ್ ಅನ್ಫೇಲಿಂಗ್ ರಿಯಾಕ್ಷನ್. ಎಂದೂ ವಿಫಲವಾಗದ ಹೆಣ್ಣು ಮಕ್ಕಳ ಒಂದು ಪ್ರತಿಕ್ರಿಯೆ. ಇನ್ ಎನಿ ಕ್ರೈಸಿಸ್. ಯಾವುದೇ ಒಂದು ಕ್ರೈಸಿಸ್ನಲ್ಲಿ ಅಥವಾ ಯಾವುದೇ ಒಂದು ಕಷ್ಟದ ಸಂದರ್ಭದಲ್ಲಿ. ಆ್ಯಂಡ್ ಅ ಮ್ಯಾನ್ಸ್ ನರ್ವ್ ಕಂಟ್ರೋಲ್. ಇಲ್ಲಿ ಮನುಷ್ಯ ಮಾತ್ರ ಕಂಟ್ರೋಲ್ ಮಾಡಬಲ್ಲ, ಪುರುಷ ಮಾತ್ರ ಕಂಟ್ರೋಲ್ ಮಾಡಬಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಳು. ಅಕಾರ್ಡಿಂಗ್ ಟು ದ ಕರ್ನಲ್, ಹೂ ಹ್ಯಾಸ್ ಗ್ರೇಟರ್ ಸೆಲ್ಫ್ ಕಂಟ್ರೋಲ್, ದ ಮ್ಯಾನ್ ಆರ್ ವುಮನ್? ಇಲ್ಲಿ ಕರ್ನಲ್ನ ಪ್ರಕಾರ ಯಾರು ಹೆಚ್ಚು ಸೆಲ್ಫ್ ಕಂಟ್ರೋಲ್ನ ಹೊಂದಿರ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಕರ್ನಲ್ ಕೊಟ್ಟಿರ್ತಕ್ಕಂಥದ್ದು ಮ್ಯಾನ್ ಅಂಥೇಳಿ. ವೈ ಡು ಯು ಥಿಂಕ್ ದ್ಯಾಟ್ ದ ಅಮೇರಿಕನ್ ಡಿಡ್ ನಾಟ್ ಜಾಯಿನ್ ದ ಡಿಸ್ಕಷನ್? ನೀವು ಹೀಗೆ ಏಕೆ ಆಲೋಚನೆ ಮಾಡುತ್ತೀರಿ? ಅಲ್ಲಿ ವಿಸಿಟರ್ ಆಗಿ ಭೇಟಿಗಾಗಿ ಬಂದಿರತಕ್ಕಂಥ ಅಮೇರಿಕನ್ ಒಬ್ಬ ವ್ಯಕ್ತಿ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ದ ಅಮೇರಿಕನ್ ಈಸ್ ಅ ನ್ಯಾಚುರಲಿಸ್ಟ್. ಅಲ್ಲಿ ವಿಸಿಟ್ ಮಾಡಿರ್ತಕ್ಕಂಥ ಭೇಟಿ ಕೊಟ್ಟಿರ್ತಕ್ಕಂಥ ಅಮೇರಿಕದವನು ಒಬ್ಬ ನಿಸರ್ಗವಾದಿಯಾಗಿದ್ದು. ಹೂ ಜಸ್ಟ್ ಅಬ್ಸರ್ವ್ಸ್ ಅದರ್ಸ್. ಆತ ಬೇರೆಯವರನ್ನ ಗಮನವಿಟ್ಟು ನೋಡ್ತಾ ಇದ್ದ. ಆ್ಯಂಡ್ ಸ್ಟಡೀಸ್ ದೇರ್ ರಿಯಾಕ್ಷನ್ಸ್. ಮತ್ತು ಅವರ ಪ್ರತಿಕ್ರಿಯೆಗಳನ್ನು ಆತ ಅಧ್ಯಯನ ಮಾಡ್ತಾ ಇದ್ದ. ಸೊ ಹಿ ಡಿಡ್ ನಾಟ್ ಜಾಯಿನ್ ದ ಡಿಸ್ಕಷನ್. ಆ ಕಾರಣಕ್ಕಾಗಿ ಆತ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಕ್ವಶನ್ ನಂಬರ್ 6. ವಾಟ್ ಡಿಡ್ ದ ಹೋಸ್ಟೆಸ್ ವಾಂಟ್ ಹರ್ ಸರ್ವೆಂಟ್ ಟು ಡೂ? ವೈ? ಇಲ್ಲಿ ಹೋಸ್ಟೆಸ್ ಅಂತಂದರೆ ಅತಿಥಿಯಾಗಿ ಬಂದಿರತಕ್ಕಂತಹ ಆ ಒಂದು ಹೆಣ್ಣು ಮಗಳು ಸರ್ವರ್ನನ್ನು ಏನು ಮಾಡಲಿಕ್ಕೆ ಹೇಳಿದಳು ಮತ್ತು ಯಾಕೆ ಅಂತ ಪ್ರಶ್ನೆ ಕೇಳಲಾಗಿದೆ. ದ ಹೋಸ್ಟೆಸ್ ವಾಂಟ್ ಅ ಸರ್ವೆಂಟ್ ಟು ಪ್ಲೇಸ್ ಅ ಬೌಲ್ ಆಫ್ ಮಿಲ್ಕ್. ಇಲ್ಲಿ ಹೇಳ್ತಾಳೆ ಹೋಸ್ಟೆಸ್, ಆ ಅತಿಥಿಯಾಗಿ ಬಂದಿರತಕ್ಕಂಥ ಹೆಣ್ಣು ಮಗಳು ಹೇಳ್ತಾಳೆ, ಆತನ ಸರ್ವೆಂಟ್ಗೆ ಹೇಳ್ತಾಳೆ, ನೀನು ಒಂದಿಷ್ಟು ಬೌಲ್ ಹಾಲನ್ನು ಹೋಗಿ
ಇಡಬೇಕು. ಆನ್ ದ ವರಾಂಡದಲ್ಲಿ ಇಡಬೇಕು. ಜಸ್ಟ್ ಔಟ್ಸೈಡ್ ದ ಓಪನ್ ಡೋರ್, ಬಾಗಿಲು ತೆಗೆದಿರತಕ್ಕಂತಹ ಬಾಗಿಲ ಮುಂದುಗಡೆ ಇಡಬೇಕು. ಬಿಕಾಸ್ ಅ ಕೋಬ್ರಾ ಹ್ಯಾಡ್ ಜಸ್ಟ್ ಕ್ರಾವಲ್ಡ್ ಓವರ್ ಹರ್ ಫೀಟ್, ಯಾಕಂದರೆ ಆ ಕ್ಷಣದಲ್ಲಿ ಒಂದು ನಾಗರ ಹಾವು ಏನು ಮಾಡಿರುತ್ತೆ, ಅವಳ ಕಾಲಿನ ಮೇಲೆ ಹರಿದು ಹೋಗಿರುತ್ತೆ. ಡು ಯು ಥಿಂಕ್ ದಿಸ್ ಆ್ಯಕ್ಷನ್ ವಾಸ್ ಅ ರುಟೀನ್ ಒನ್? ಇಲ್ಲಿ ಮಾಡಿರ್ತಕ್ಕಂಥ ಒಂದು ಆ್ಯಕ್ಷನ್ ಏನಿದೆ ಇದು ಒಂದು ರುಟೀನ್ ಒನ್ ಏನಂತ ಕೇಳಿದಾಗ ನೋ. ಕ್ವಶನ್ ನಂಬರ್ 8. ವಾಟ್ ಮೇಡ್ ದ ನ್ಯಾಚುರಲಿಸ್ಟ್ ಥಿಂಕ್ ದ್ಯಾಟ್ ದೇರ್ ಮಸ್ಟ್ ಬಿ ಅ ಕೋಬ್ರಾ ಇನ್ ದ ರೂಮ್? ಯಾವ ಒಂದು ವಿಚಾರ ಅಲ್ಲಿರ್ತಕ್ಕಂಥ ಅಮೇರಿಕನಿಗೆ ಈ ಒಂದು ರೂಮಿನಲ್ಲಿ ಕೋಬ್ರಾ ಇದೆ ಅನ್ನುವಂಥ ಒಂದು ಸಂಶಯವನ್ನು ಮೂಡಿಸುತ್ತದೆ. ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಮಿಲ್ಕ್ ಇನ್ ಅ ಬೌಲ್ ಮೀನ್ಸ್ ಒಂದು ಬೌಲ್ನಲ್ಲಿ ಹಾಲಾಕಿಡುವುದು ಅಂತಂದರೆ ಒನ್ ಥಿಂಗ್ ಬೈಟ್ ಫಾರ್ ಅ ಸ್ನೇಕ್, ಅದು ಹಾವಿಗಾಗಿ ಮಾತ್ರ ಅಂತ ಆತನ ನಂಬಿಕೆ. ಹಿ ರಿಯಲೈಸಸ್ ದೇರ್ ಮಸ್ಟ್ ಬಿ ಅ ಕೋಬ್ರಾ ಇನ್ ದ ರೂಮ್, ಈ ಒಂದು ರೂಮ್ನಲ್ಲಿ ಕೋಬ್ರಾ ಇದೆ ಅಂಥೇಳಿ ಆತನಿಗೆ ಈ ಮುಖಾಂತರ ಗೊತ್ತಾಯಿತು. ವೇರ್ ಡಿಡ್ ದ ಅಮೇರಿಕನ್ ಸರ್ಚ್ ಫಾರ್ ದ ಕೋಬ್ರಾ? ಹಾಗಾದರೆ ಆ ಅಮೇರಿಕ ದೇಶದ ವ್ಯಕ್ತಿ ಆ ಕೋಬ್ರಾನ ಎಲ್ಲಿ ಹುಡುಕಾಡಿದ ಅಂತ ಕೇಳಲಾಗಿದೆ. ಹಿ ಲುಕ್ಡ್ ಅಪ್ ಆಟ್ ದ ರ್ಯಾಪ್ಟರ್ಸ್, ಮೊದಲ ಒಂದು ಲೈಕ್ಲಿಯೆಸ್ಟ್ ಪ್ಲೇಸ್ ಯಾವುದು ಈ ಒಂದು ಸರೀಸೃಪಗಳು ಉಳ್ಕೊಳ್ತಕ್ಕಂಥದ್ದು ಅಂತಂದರೆ ತೊಲೆಗಳ ಮೇಲೆ ಅಲ್ಲಿ ನೋಡ್ದ. ಬಟ್ ದೇ ವರ್ ಬೇರ್, ಅವು ಖಾಲಿಯಾಗಿದ್ದವು. ದ 3 ಆಫ್ ದ ರೂಮ್ ವರ್ ಎಂಟಿ, ಆ ಒಂದು ಕೋಣೆಯ 3 ಮೂಲೆಗಳನ್ನು ನೋಡ್ತಾನೆ. ಆ್ಯಂಡ್ ಇನ್ ದ 4th, ಮತ್ತು 4ನೇ ಮೂಲೆಯನ್ನು ಸಹಿತ ನೋಡ್ತಾನೆ. ದ ಸರ್ವೆಂಟ್ಸ್ ವರ್ ವೇಟಿಂಗ್ ಟು ಸರ್ವ್ ದ ನೆಕ್ಸ್ಟ್ ಕೋರ್ಸ್, ಆದರೆ 4ನೇ ಮೂಲೆಯಲ್ಲಿ ಸರ್ವೆಂಟ್ಗಳು ಏನು ಮಾಡ್ತಾ ಇರ್ತಾರೆ, ಮುಂದಿನ ಅಡುಗೆಯನ್ನು ಬಡಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಹಿ ಡಿಸೈಡೆಡ್ ದ್ಯಾಟ್ ದ ಕೋಬ್ರಾ ಮೈಟ್ ಬಿ ಅಂಡರ್ ದ ಟೇಬಲ್, ಹಾಗಾದರೆ ಕೋಬ್ರಾ ಇರ್ತಕ್ಕಂಥದ್ದು ಈ ಒಂದು ಟೇಬಲ್ ಕೆಳಗೆ ಅಂತ ಹೇಳಿ ಆತನಿಗೆ ಗೊತ್ತಾಗುತ್ತೆ. ಇನ್ನು ಪ್ರಶ್ನೆ ನಂಬರ್ 10. ವಾಟ್ ಡಿಡ್ ದ ಅಮೇರಿಕನ್ ಡೂ ಟು ಟೆಸ್ಟ್ ದ ಸೆಲ್ಫ್ ಕಂಟ್ರೋಲ್ ಆಫ್ ದ ಪೀಪಲ್ ಆಟ್ ದ ಡಿನ್ನರ್ ಪಾರ್ಟಿ? ಆ ಔತಣಕೂಟದಲ್ಲಿ ಅಮೇರಿಕದ ವ್ಯಕ್ತಿ ಯಾವ ರೀತಿ ಸೆಲ್ಫ್ ಕಂಟ್ರೋಲನ್ನು ಟೆಸ್ಟ್ ಮಾಡಿ ನೋಡಿದ ಅಂತ ಪ್ರಶ್ನೆ ಕೇಳಲಾಗಿದೆ. ವೆನ್ ದ ಅಮೇರಿಕನ್ ನ್ಯಾಚುರಲಿಸ್ಟ್ ಕನ್ಕ್ಲೂಡೆಡ್ ದ್ಯಾಟ್ ದ ಕೋಬ್ರಾ ವಾಸ್ ಅಂಡರ್ ದ ಟೇಬಲ್, ಹಿಸ್ ಫಸ್ಟ್ ಇಂಪಲ್ಸಿವ್ ವಾಸ್ ಟು ಜಂಪ್ ಬ್ಯಾಕ್ ಆ್ಯಂಡ್ ವಾರ್ನ್ ಅದರ್ಸ್. ಈಗ ಯಾವಾಗ ಅಮೇರಿಕದ ವ್ಯಕ್ತಿಗೆ ಗೊತ್ತಾಯಿತು ಇಲ್ಲಿ ಈ ಒಂದು ಕೋಣೆಯಲ್ಲಿ ಟೇಬಲ್ನ ಕೆಳಗಡೆ ಒಂದು ಕೋಬ್ರಾ ಇದೆ ಅಂತ ಗೊತ್ತಾಯಿತು, ಮೊದಲು ಆ ಒಂದು ಮನಸ್ಸಿನ ಆವೇಗದಲ್ಲಿ ಏನು ಮಾಡ್ತಾನೆ ಅಂತಂದರೆ ಹಿಂದಕ್ಕೆ ಜಿಗಿಬೇಕು ಮತ್ತು ಇತರರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಅಂದ್ಕೊಳ್ತಾನೆ. ಬಟ್ ಹಿ ಡಿಡ್ ನಾಟ್ ವಾಂಟ್ ಟು ಫ್ರೈಟನ್ ಅದರ್ಸ್, ಆದರೆ ಆತನಿಗೆ ಇನ್ನುಳಿದವರನ್ನ ಹೆದರಿಸುವಂತಹ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ದ ಕೋಬ್ರಾ ಈಸ್ ಸ್ಟ್ರೈಕಿಂಗ್ ಒನ್ ಆಫ್ ದೆಮ್, ನಿಜವಾಗಲೂ ಹಾಗೆ ಮಾಡಿದ್ದೇ ಆದರೆ ಕೋಬ್ರಾ ಯಾರಿಗಾದ್ರೂ ಕಚ್ಚಿಬಿಡುತ್ತೆ. ಇನ್ ಅ ಸೋಬ್ರಿಂಗ್ ಟೋನ್, ಭಾಳಷ್ಟು ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ತಾನೆ. ಹಿ ಅನೌನ್ಸ್ಡ್ ದ್ಯಾಟ್ ಹಿ ಜಸ್ಟ್ ವಾಂಟೆಡ್ ಟು ನೋ ವಾಟ್ ಸೆಲ್ಫ್ ಕಂಟ್ರೋಲ್ ಎವ್ರಿವನ್ ಅಟ್ ದ ಟೇಬಲ್ ಹ್ಯಾಡ್. ಈ ಟೇಬಲ್ ಬಳಿ ಇರ್ತಕ್ಕಂಥವ್ರು ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸನ್ನು ಹೊಂದಿದ್ದೀರಿ ಅಥವಾ ಸೆಲ್ಫ್ ಸ್ಟೇಬಲನ್ನು ಹೊಂದಿದ್ದೀರಿ ಅಂಥೇಳಿ ನೋಡೋಣ ಅಂತ ಒಂದು ಪ್ರಶ್ನೆ ಮಾಡ್ತಾನೆ. He challenged them that he will start counting the 300, that's 5 minutes, and ask everyone to not move a muscle. ನಾನು ಈಗ 300 ಸಂಖ್ಯೆಗಳನ್ನ ಎಣಿಸ್ತೀನಿ, ಯಾರೂ ತಮ್ಮ ಒಂದು ಮಸಲ್ಗಳನ್ನು ಅಲ್ಲಾಡಿಸಬಾರ್ದು ಅಂತ ಹೇಳ್ತಾನೆ. ಆ್ಯಂಡ್ ದೋಸ್ ಹೂ ಮೂಡ್ ವಿಲ್ ಲೂಸ್ 50 rupees, ಮತ್ತು ಯಾರು ಅಲ್ಲಾಡಿಸ್ತೀರಿ ಅವರು 50 ರೂಪಾಯಿಗಳನ್ನ ಕಳ್ಕೊಳ್ತೀರಿ ಅಂತ ಹೇಳ್ತಾನೆ. ಆಲ್ ದ 20 ಗೆಸ್ಟ್ಸ್ ಸಿಟ್ ಲೈಕ್ ಸ್ಟೋನ್, ಅಲ್ಲಿರ್ತಕ್ಕಂಥ 20 ಜನ ಅತಿಥಿಗಳೇನು ಮಾಡ್ತಾರೆ, ಕಲ್ಲಿನ ಥರ ಕೂತ್ಕೋತಾರೆ. ಆ್ಯಂಡ್ ಹಿ ಕೌಂಟೆಡ್ ವೆನ್ ಹಿ ವಾಸ್ ಕೌಂಟಿಂಗ್ 208, ಯಾವಾಗ ಆತ 208 ಅಂತ ಸಂಖ್ಯೆ ನೆನೆಸ್ತಾ ಇರ್ತಾನೆ. ದ ಕೋಬ್ರಾ ಎಮರ್ಜ್ ಫ್ರಮ್ ಅಂಡರ್ ದ ಟೇಬಲ್ ಆ್ಯಂಡ್ ವೆಂಟ್ ಟು ದ ವರಾಂಡಾ, ಅಲ್ಲಿ ಟೇಬಲ್ ಕೆಳಗಡೆ ಕಾಣಿಸಿಕೊಂಡಿರ್ತಕ್ಕಂಥ ಆ ಕೋಬ್ರಾ ವರಾಂಡ ಕಡೆಗೆ ಹೋಗುತ್ತೆ. ವೇರ್ ದ ಬೌಲ್ ಆಫ್ ಮಿಲ್ಕ್ ವಾಸ್ ಪ್ಲೇಸ್, ಎಲ್ಲಿ ಹಾಲನ್ನು ಇಡಲಾಗಿದೆ ಅಲ್ಲಿ ಹೋಗುತ್ತೆ. ವೆನ್ ದ ಗೆಸ್ಟ್ ಸಾ ದ ಕೋಬ್ರಾ, ಯಾವಾಗ ಅತಿಥಿಗಳು ನೋಡಿದರು, ದೇ ವೇರ್ ಶಾಕ್ಡ್ ಆ್ಯಂಡ್ ಸ್ಟಾರ್ಟೆಡ್ ಸ್ಕ್ರೀಮಿಂಗ್, ಅಲ್ಲಿರ್ತಕ್ಕಂಥ ಅತಿಥಿಗಳೆಲ್ಲರೂ ಚೀರಲಿಕ್ಕೆ ಆರಂಭ ಮಾಡಿದರು. ಬಟ್ ಅಮೇರಿಕನ್ ಕ್ವಿಕ್ಲಿ ಜಂಪ್ಡ್ ಅಪ್, ಅಮೇರಿಕದವನು ಬೇಗನೆ ಇಲ್ಲಿಂದ ಜಂಪ್ ಮಾಡ್ತಾನೆ. ಆ್ಯಂಡ್ ಸ್ಲ್ಯಾಮ್ಡ್ ದ ವರಾಂಡಾ ಡೋರ್ ಶೇಪ್ಲಿ ಶಟ್, ಮತ್ತು ಅದನ್ನು ಭಾಳ ಬಿಗಿಯಾಗಿ ಬಾಗಿಲನ್ನು ಹಾಕಿಬಿಡ್ತಾನೆ. ಕ್ವಶನ್ ನಂಬರ್ 11. ಹೂ ಶೋ ಗ್ರೇಟರ್ ಸೆಲ್ಫ್ ಕಂಟ್ರೋಲ್ ಇನ್ ದ ಸ್ಟ್ರೇ, ದ ಅಮೇರಿಕನ್ ಗೆಸ್ಟ್ ಆರ್ ದ ಹೋಸ್ಟೆಸ್? How does the American figure out that there is a cobra under the table? The American naturalist, watching the hostess observe a strange expression came over the
pace of the hostess. She was starting straight ahead, and he muscles contracting slightly. She gestured to the servant standing behind her chair and whispered something to him. The servant's eye widened and he quickly left the room. The American then noticed that the servant placed a bowl of milk on the veranda just outside of the open doors. In India, milk in a bowl means bite of a snake. He looked up at the rafters, his likeliest place, but they were bare. The three of the rooms were empty, and in the fourth, the servants were waiting to serve the next course. And he deduced that the cobra might be under the table. 13th one. The colonial believes that women have behave very differently from men in crisis. Do you agree with this colonial belief, Colonel's belief? Yes, I agree that women behave very differently from men in a crisis. Women have more patience, though. The cobra was traveling across Mistress Swine's feet. She kept her self control. How do you describe the following? The American naturalist. He is one who kept control of the difficult situation in the lesson. Mr. Swans. She realized that the cobra was in the room because it was traveling across her foot, but she kept her control. The colonel is male-centric person. He believed that men have more nerve control than women. The servants were obedient and discreet. Language exercise. Use the following words in a sentence of your own. Forfeit. The students cheated in the exam, so he had to forfeit an year of the school. The children were playing daily in the garden, but they all turned sober when they saw a cobra crawling about. Gesture. The teacher gestured at Nagraj and called him to solve the math problem on the blackboard. Stare. It is not right to stare at physically handicapped people. Grammar. Fine, finer, finest. Sweet, sweeter, sweetest. Dear, dearer, dearest. High, higher, highest. Pat, patter, pattest. Weak, weaker, weakest. Long, longer, longest. Fair, fairer, fairest. Cool, cooler, coolest. Low, lower, lowest. Bold, bolder, boldest. Pew, pewer, pewest. Match the adjectives given in brilliant, light, sharp, knife, loud, noise, juicy, fruit, heavy shower, busy street, rough sea. Complete the pages below. A delicious meal, a rough sea, a cute child, a gold ring, a terrible accident, a barking dog, an interesting story, a tough task, a good friend, a beautiful hat. Write 5 sentences. Nazir read a thrilling story about parrots. My uncle has a hawking dog. Francis is a good friend. Arabian Sea is a rough sea. My mother prepared a delicious meal. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.